ಭೀಮಸೇನ ದೇವರ ಗದಾಪ್ರಹಾರದಿಂದ ಅವನು ಭೂಮಿಯಲ್ಲಿ ಬಿದ್ದನೋ, ಅವನು ಮೃತನಾಗಿದ್ದಾನೋ, ಅಂದಿನಿಂದಲೇ ಕಲಿಯುಗದ ಸಂಧಿಕಾಲ ಎಂಬತಕ್ಕಂಥದ್ದು ಪ್ರಾರಂಭ ಆಯಿತು. ಅರ್ಥಾತ್ ಕಲಿಯುಗ ಎಂಬತಕ್ಕಂಥದ್ದು ಪ್ರಾರಂಭ ಆಯಿತು ಅಂತ ಅರ್ಥ. ಹಾಗಾದರೆ ಪಾಂಡವರು ಗೆದ್ದಿದ್ದಾರೆ, ಕೌರವರೆಲ್ಲ ಹತರಾಗಿದ್ದಾರೆ ಅಂತಂದರೆ ಆ ದ್ವಾಪರ ಯುಗ ಎಂಬತಕ್ಕಂಥದ್ದು ಮುಗಿದು ಕಲಿಯುಗ ಎಂಬತಕ್ಕಂಥದ್ದು ಪ್ರಾರಂಭವಾಗ್ತಾ ಇದೆ ಎಂಬತಕ್ಕಂಥದ್ದಕ್ಕೆ ಸೂಚನೆ. ಆ ಭೀಮಸೇನ ದೇವರಿಂದ ಹತರಾಗಿರ್ತಕ್ಕಂಥ ದೈತ್ಯರು ಆ ದುರ್ಯೋಧನ ಸತ್ತ ಮೇಲೆ ಮುಂದೆ ಕಲಿಯುಗ ಎಂಬತಕ್ಕಂಥದ್ದು ಬಂದಿದೆ. ಈ ಕಲಿಯುಗದಲ್ಲಿ ಬಂದಿರತಕ್ಕಂತಹ ಜೀವಿಗಳಿಗೆ ಅವರು ತಮ್ಮ ಸಾಮರ್ಥ್ಯವನ್ನು ತೋರಬೇಕು. ಪರಮಾತ್ಮ ನಿರ್ಗುಣ, ಆದರೆ ಭಗವಂತನಲ್ಲಿ ಯಾವ ಗುಣವೂ ಇಲ್ಲ ಎಂಬುದಾಗಿ ಹೀಗೆ ಭಗವಂತನ ಮಹಿಮೆಯನ್ನು ತಪ್ಪಾಗಿ ಜಗತ್ತಿನಲ್ಲಿ ಪ್ರಚಾರ ಮಾಡುವ ಮೂಲಕ ಸಜ್ಜನರಾಗಿರ್ತಕ್ಕಂತಹ ವ್ಯಕ್ತಿಗಳ ಮನಸ್ಸಿನಲ್ಲಿ ಭಗವಂತನ ಬಗ್ಗೆ ತಪ್ಪು ಕಲ್ಪನೆ ಬರುವ ಹಾಗೆ ಆ ದೈತ್ಯರೆಲ್ಲರೂ ಕೂಡ ಪ್ರವೃತ್ತಿಯನ್ನು ಮಾಡ್ತಾ ಇದ್ದಾರೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣಪ್ರಿಯಾಯ. ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶಂ ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ. ಹಿಂದೆ ಭೀಮಸೇನ ದೇವರ ಯುದ್ಧದ ಹೊಡೆತದಲ್ಲಿ ಪೀಡೆಯನ್ನು ದುಃಖವನ್ನು ಅನುಭವಿಸಿರ್ತಕ್ಕಂತಹ ದೈತ್ಯರು ಭೀಮಸೇನ ದೇವರ ಎದುರುಗಡೆಯಲ್ಲಿ ತಮ್ಮ ಸಾಮರ್ಥ್ಯವನ್ನು ತೋರಲಿಕ್ಕಾಗದೇನೆ ನೀರಿಲ್ಲದೇ ಇರತಕ್ಕಂತಹ ಮೋಡದಂತೆ ಅವರು ಹಾರಿ ಹೋದರು ಅಂತ ಹೇಳಿದರು. ಆದರೆ ದೈತ್ಯರ ಸ್ವಭಾವ ಹೇಗಿರುತ್ತೆ? ಒಂದು ಬಾರಿ ಸೋತಿರ್ತಾರೆ, ಪರಾಜಿತರಾಗಿರ್ತಾರೆ. ಆದರೂ ಕೂಡ ಏನಾದರೂ ಮಾಡಿ ತಮಗೆ ದುಃಖ ಕೊಟ್ಟಿರ್ತಕ್ಕಂತಹ ವ್ಯಕ್ತಿಗಳಿಗೆ ಅಪಕಾರ ಮಾಡಬೇಕು ಎಂಬುದಾಗಿ ಆಲೋಚನೆ ಮಾಡ್ತಾರೆ. ಈ ಎಲ್ಲ ಭೀಮಸೇನ ದೇವರಿಂದ ತಾವು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಿರ್ತಕ್ಕಂತಹ ದೈತ್ಯರು ನಾವು ಮಾಡಿದ್ದು ತಪ್ಪು ಎಂಬುದಾಗಿ ತಿಳಿದುಕೊಳ್ಳದೇನೆ ಅವರು ಭೀಮಸೇನ ದೇವರಿಗೆ ಪ್ರತೀಕಾರ ಮಾಡಬೇಕು. ಯಾವ ರೀತಿಯಲ್ಲಿ ಪ್ರತೀಕಾರ ಮಾಡೋದು ಅಂತ ಆಲೋಚನೆ ಮಾಡಿದ್ದಾರೆ ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಏತತ್ ಪ್ರತೀಪಂ ಕಿಲ ಕರ್ತು ಕಾಮಾಃ ನಷ್ಟೌಜಸಸ್ಸಂಕಟಮೇವ ಮಾಪ್ಯ ಮುಕುಂದ ವೈಗುಣ್ಯ ಕಥಾಂ ಸ್ವಯೋಗ್ಯಾಂ ಕಾಲೇ ಕಲಾವ ಕಲಯಂತ ತೇಲಂ. ಭೀಮಸೇನ ದೇವರಿಗೆ ಪ್ರತೀಕಾರ ಮಾಡಬೇಕು. ನೇರವಾಗಿ ಭೀಮಸೇನ ದೇವರಿಗೆ ಪ್ರತೀಕಾರ ಮಾಡಲಿಕ್ಕಾಗಲಿಲ್ಲ. ಅದಕ್ಕೇನು ಮಾಡಬೇಕು? ಭೀಮಸೇನ ದೇವರನ್ನು ಹಿಂಬಾಲಿಸುವಂತಹ ವ್ಯಕ್ತಿಗಳು ಯಾರಿದ್ದಾರೋ ಅವರಿಗೆ ನಾವು ಪ್ರತೀಕಾರ ಮಾಡಿದ್ರೆ ಅದು ಭೀಮಸೇನ ದೇವರಿಗೆ ಪ್ರತೀಕಾರ ಮಾಡಿದಂತೆ ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಲೋಕದಲ್ಲಿ ಹಾಗೆ ನಾವು ನಮ್ಮ ಪಕ್ಕದ ಮನೆ, ಎದುರು ಮನೆ, ಯಾರೋ ಒಬ್ಬ ವ್ಯಕ್ತಿಗಳ ಜೊತೆಯಲ್ಲಿ ಜಗಳ ಮಾಡ್ಕೊಂಡಿರ್ತೇವೆ. ಅವ್ರ ಮೇಲೆ ನಮಗೆ ಕೋಪ ಬಂದಿರುತ್ತೆ. ಆದರೆ ಅವ್ರ ಬಾಯಿ ಮೇಲೆ ಮಾಡಿರ್ತಾರೆ. ಅವರ ಜೊತೆಯಲ್ಲಿ ನಮಗೆ ಜಗಳ ಆಡಲಿಕ್ಕಾಗಲ್ಲ. ಏನು ಮಾಡ್ತೇವೆ? ಅವರ ಜೊತೆಯಲ್ಲಿ ಜಗಳ ಆಡಲಿಕ್ಕಾಗಲ್ಲ ಅಂತಂದರೆ ಅವ್ರ ಮಕ್ಕಳು ಕಂಡಾಗ ಅವರಿಗೆ ಹೊಡೆಯೋದು, ಬಡಿಯೋದು, ಅವರನ್ನು ನಾವು ಹೀಯಾಳಿಸೋದು, ಇಂತಹ ಯಾವುದಾದ್ರೂ ಒಂದು ಕೆಟ್ಟ ಕೆಲಸವನ್ನು ನಾವು ಮಾಡ್ತೇವೆ. ಯಾರು ನಮಗೆ ಆಗೋದಿಲ್ವೋ ಅಂತಹ ವ್ಯಕ್ತಿಗಳ ಜೊತೆಯಲ್ಲಿ ನೇರವಾಗಿ ನಮಗೆ ಪ್ರತೀಕಾರ ಮಾಡಲಿಕ್ಕೆ ಆಗಲಿಲ್ಲ ಅಂತಾದರೆ ಅವರ ಅನುಯಾಯಿಗಳು ಯಾರಿದ್ದಾರೋ ಅವರ ಮೇಲೆ ನಮ್ಮ ಸೇಡನ್ನು ತೀರಿಸ್ಕೊಂಡು ನಾವು ಸಮಾಧಾನ ಪಟ್ಕೊಳ್ತೇವೆ. ಇದು ಲೋಕದಲ್ಲಿ ನಮ್ಮಲ್ಲಿರ್ತಕ್ಕಂತಹ ಒಂದು ನಡವಳಿಕೆ. ಇದು ನಮ್ಮಲ್ಲಿ ಬರುತ್ತೆ ಅಂದರೆ ನಮ್ಮಲ್ಲಿ ದೈತ್ಯರು ಆವಿಷ್ಟರಾದಾಗ ಆ ತಮೋಗುಣದ ಪ್ರಭಾವದಿಂದ ನಮ್ಮಲ್ಲಿ ಇಂತಹ ಪ್ರವೃತ್ತಿ ಎಂಬತಕ್ಕಂಥದ್ದು ಉಂಟಾಗುತ್ತೆ. ಇದನ್ನೆಲ್ಲ ಮಾಡುವವರು ಯಾರು? ದೈತ್ಯರು. ಅದನ್ನೇ ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ. ಭೀಮಸೇನ ದೇವರನ್ನು ಎದುರಿಸಲಿಕ್ಕಾಗಲಿಲ್ಲ. ಆದರೆ ಭೀಮಸೇನ ದೇವರು ತಮಗೆ ಏನು ಪೀಡೆಯನ್ನು ಕೊಟ್ಟಿದ್ದಾರೆ, ಸಂಕಟ ಬರುವಂತೆ ಮಾಡಿದ್ದಾರೆ, ಅಂತಹ ಭೀಮಸೇನ ದೇವರಿಗೆ ಪ್ರತೀಕಾರ ಮಾಡಬೇಕು ಎಂಬುದಾಗಿ ಶಕ್ತಿರಹಿತರಾಗಿರ್ತಕ್ಕಂಥ ದೈತ್ಯರು ಆಲೋಚನೆ ಮಾಡ್ತಾ ಇದ್ದಾರಂತೆ. ಅದಕ್ಕೇನು ಮಾಡಿದ್ರು ಅವರು? ಮುಕುಂದ ವೈಗುಣ್ಯ ಕಥಾಂ ಸ್ವಯೋಗ್ಯಾಂ ಕಾಲೇ ಕಲೌ ಆಕಲಯಂತ ಅಂತ. ಮಹಾಭಾರತ ಯುದ್ಧ ಮುಗಿದು ಧರ್ಮರಾಜ ಸಿಂಹಾಸನದಲ್ಲಿ ಕುಳಿತು 36 ವರ್ಷಗಳ ಕಾಲ
ಅವನು ರಾಜ್ಯಭಾರವನ್ನು ಮಾಡಿದ್ದಾನೆ. ಅನಂತರ ಪರೀಕ್ಷಿತ್ ರಾಜ ರಾಜ್ಯಭಾರವನ್ನು ಮಾಡಿದ್ದಾನೆ ಎಂಬುದಾಗಿ ಕಥೆಯನ್ನು ಕೇಳುತ್ತೇವೆ. ಯಾವತ್ತು ದುರ್ಯೋಧನ ಭೀಮಸೇನ ದೇವರ ಗದಾಪ್ರಹಾರದಿಂದ ಅವನು ಭೂಮಿಯಲ್ಲಿ ಬಿದ್ದನೋ, ಅವನು ಮೃತನಾಗಿದ್ದಾನೋ, ಅಂದಿನಿಂದಲೇ ಕಲಿಯುಗದ ಸಂಧಿಕಾಲ ಎಂಬತಕ್ಕಂಥದ್ದು ಪ್ರಾರಂಭ ಆಯಿತು. ಅರ್ಥಾತ್ ಕಲಿಯುಗ ಎಂಬತಕ್ಕಂಥದ್ದು ಪ್ರಾರಂಭ ಆಯಿತು ಅಂತ ಅರ್ಥ. ಹಾಗಾದರೆ ಪಾಂಡವರು ಗೆದ್ದಿದ್ದಾರೆ, ಕೌರವರೆಲ್ಲ ಹತರಾಗಿದ್ದಾರೆ ಅಂತಂದರೆ ಆ ದ್ವಾಪರ ಯುಗ ಎಂಬತಕ್ಕಂಥದ್ದು ಮುಗಿದು ಕಲಿಯುಗ ಎಂಬತಕ್ಕಂಥದ್ದು ಪ್ರಾರಂಭವಾಗ್ತಾ ಇದೆ ಎಂಬತಕ್ಕಂಥದ್ದಕ್ಕೆ ಸೂಚನೆ. ಆ ಭೀಮಸೇನ ದೇವರಿಂದ ಹತರಾಗಿರ್ತಕ್ಕಂಥ ದೈತ್ಯರು ಆ ದುರ್ಯೋಧನ ಸತ್ತ ಮೇಲೆ ಮುಂದೆ ಕಲಿಯುಗ ಎಂಬತಕ್ಕಂಥದ್ದು ಬಂದಿದೆ. ಈ ಕಲಿಯುಗದಲ್ಲಿ ಬಂದಿರತಕ್ಕಂತಹ ಜೀವಿಗಳಿಗೆ ಅವರು ತಮ್ಮ ಸಾಮರ್ಥ್ಯವನ್ನು ತೋರಬೇಕು ಎಂಬುದಾಗಿ ಮುಕುಂದ ವೈಗುಣ್ಯ ಕಥಾಂ ಅಂತ. ಪರಮಾತ್ಮ ನಿರ್ಗುಣ, ಅವನಲ್ಲಿ ಯಾವ ವಿಧವಾಗಿರ್ತಕ್ಕಂತಹ ಗುಣಗಳು ಇಲ್ಲ. ಅವನಲ್ಲಿ ಜ್ಞಾನ ಇಲ್ಲ, ಅವನಲ್ಲಿ ಆನಂದ ಇಲ್ಲ, ಅವನಲ್ಲಿ ಔದಾರ್ಯ ಇಲ್ಲ, ವೀರ್ಯ ಇಲ್ಲ, ಶೌರ್ಯ ಇಲ್ಲ, ಯಾವ ಗುಣಗಳೂ ಇಲ್ಲ, ಕಾರುಣ್ಯ ಇಲ್ಲ. ಹೀಗೆ ಆ ಪರಮಾತ್ಮ ಗುಣಸ್ವರೂಪಿ, ಆದರೆ ಭಗವಂತನಲ್ಲಿ ಯಾವ ಗುಣವೂ ಇಲ್ಲ ಎಂಬುದಾಗಿ ಹೀಗೆ ಭಗವಂತನ ಮಹಿಮೆಯನ್ನು ತಪ್ಪಾಗಿ ಜಗತ್ತಿನಲ್ಲಿ ಪ್ರಚಾರ ಮಾಡುವ ಮೂಲಕ ಸಜ್ಜನರಾಗಿರ್ತಕ್ಕಂತಹ ವ್ಯಕ್ತಿಗಳ ಮನಸ್ಸಿನಲ್ಲಿ ಭಗವಂತನ ಬಗ್ಗೆ ತಪ್ಪು ಕಲ್ಪನೆ ಬರುವ ಹಾಗೆ ಆ ದೈತ್ಯರೆಲ್ಲರೂ ಕೂಡ ಪ್ರವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಕಲಿಯುಗ ಬಂದಾಗ ಪರಮಾತ್ಮ ನಿರ್ಗುಣ ನಿರಾಕಾರ ಎಂಬತಕ್ಕಂಥ ತತ್ವವನ್ನು ಜಗತ್ತಿನಲ್ಲಿ ಪ್ರಚಾರ ಮಾಡಬೇಕು ಎಂಬುದಾಗಿ ಅವರೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದಾರೆ. ಅದಕ್ಕೋಸ್ಕರ ಯೋ ಭೂರಿ ವೈರೋ ಮಣಿಮಾನ್ಮೃತಃ ಪ್ರಾಕ್ ವಾಗ್ಮೀ ಬುಭೂಷು ಪರಿತೋಷಿತೇಶಃ ಸಸಂಕರಾಖ್ಯೋಂಗ್ರಿಜ ಅಂಘ್ರಿತಲೇಶು ಜಜ್ಞೆ ಸ್ಪೃಧಾಪರೇಪ್ಯ ಸುರಿಹಾ ಸುರೇಂದ್ರಾ. ಹಿಂದೆ ಬಹ್ವೀಕೋಟಿರಟೀಕಃ ಕುಟಿಲ ಕಟುಮತಿ ನುಟ್ಕಟಾಟೋಪಕೋಪಾಂದ್ರಾಕ್ಷ್ಯತ್ವಂ ಸತ್ವರತ್ವಾಚ್ಚರಣದ ಗದಯ ಪೋಥಯಾಮಾಸಥಾರೀನ್ ಅಂತ ನಾವು ಕ್ರೋಧವಶ ಎಂಬತಕ್ಕಂತಹ ಅನೇಕ ದೈತ್ಯರನ್ನು, ಕೋಟಿ ಬಹ್ವೀಕೋಟಿರ ಕೋಟಿ, ಅನೇಕ ಕೋಟಿ ಸಂಖ್ಯಾಕರಾಗಿರ್ತಕ್ಕಂಥ ದೈತ್ಯರನ್ನು ಭೀಮಸೇನ ದೇವರು ಸೌಗಂಧಿಕ ಪುಷ್ಪ ತರುವ ನೆಪದಲ್ಲಿ ಸಂಹಾರ ಮಾಡಿದರು ಅಂತ ಅವರ ಮಹಿಮೆಯನ್ನು ಶ್ರವಣ ಮಾಡಿದ್ದೆವು. ಆ ದೈತ್ಯರಲ್ಲಿ ಒಬ್ಬ ಮಣಿಮಾನ್ ಎಂಬತಕ್ಕಂಥ ದೈತ್ಯ. ಯೋ ಭೂರಿ ವೈರಃ ಮಣಿಮಾನ್ ಮೃತಃ ಅಂತ. ಆ ವಾಯುದೇವರಲ್ಲಿ ಅವತಾರಭೂತರಾಗಿರ್ತಕ್ಕಂತಹ ಭೀಮಸೇನ ದೇವರಲ್ಲಿ ಅಪಾರವಾದಂತಹ ದ್ವೇಷವನ್ನು ಮಾಡ್ತಕ್ಕಂಥ ವ್ಯಕ್ತಿ ಆ ಮಣಿಮಾನ್ ಎಂಬತಕ್ಕಂತಹ ದೈತ್ಯ. ಅವನು ಭೀಮಸೇನ ದೇವರಿಂದ ಹತನಾಗಿದ್ದ. ಅಂತಹ ವ್ಯಕ್ತಿ ಅವನು ಈಗ ಕಲಿಯುಗದಲ್ಲಿ ವಾಗ್ಮೀ ಬುಭೂಷು ಪರಿತೋಷಿತೇಶಃ, ರುದ್ರದೇವರನ್ನು ಕುರಿತು ಅವರು ತಪಸ್ಸು ಮಾಡಿದ್ದಾನಂತೆ. ಮಣಿಮಾನ್ ಎಂಬತಕ್ಕಂಥ ದೈತ್ಯ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ್ದಾನೆ. ಯಾಕೆ ಅಂತಂದರೆ ತಾನು ಒಳ್ಳೆ ವಾಗ್ಮಿ ಆಗಬೇಕು, ತಾನು ಆಡಿದ ಮಾತನ್ನು ಎಲ್ಲರೂ ಶ್ರದ್ಧೆಯಿಂದ ಕೇಳಬೇಕು, ತನ್ನ ಮಾತಿನಲ್ಲಿ ಎಲ್ಲರೂ ಕೂಡ ಅಷ್ಟು ನಂಬಿಕೆ ವಿಶ್ವಾಸವನ್ನು ಇಡಬೇಕು. ಈ ಮಾತನ್ನು ಎಲ್ಲರೂ ಕೂಡ ನಂಬಬೇಕು, ವಿಶ್ವಾಸ ಇಡಬೇಕು ಅಂತ ಆಗಬೇಕಾದರೆ ಅದಕ್ಕೆ ರುದ್ರದೇವರ ಆ ಒಂದು ಅನುಗ್ರಹ ಬೇಕು ಎಂಬುದಾಗಿ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿ ತನ್ನಲ್ಲಿ ಆ ವಾಗ್ಮಿತ್ವ, ಒಳ್ಳೆಯ ರೀತಿಯಲ್ಲಿ ಮಾತಾಡುವ ಒಂದು ಚಾತುರ್ಯ, ಮಾತುಗಾರಿಕೆ, ಅದನ್ನು ರುದ್ರದೇವರ ವರದಿಂದ ಅವರು ಪಡ್ಕೊಂಡಿದ್ದಾನಂತೆ. ಅಂತಹ ಮಣಿಮಾನ್ ಎಂಬತಕ್ಕಂತಹ ದೈತ್ಯನೇ ಕಾಲಡಿ ಎಂಬತಕ್ಕಂತಹ ಆ ಗ್ರಾಮದಲ್ಲಿ ಅವನು ಶಂಕರ ಎಂಬತಕ್ಕಂಥ ಹೆಸರಿನಿಂದ ಅವತಾರ ಮಾಡಿದ್ದಾನೆ. ಸಸಂಕರಾಖ್ಯ ಅಂಘ್ರಿತಲೇಶು ಜಜ್ಞೆ ಅಂತ. ಅವರು ಈ ಕಾಲಡಿ ಎಂಬತಕ್ಕಂತಹ ಗ್ರಾಮದಲ್ಲಿ ಶಂಕರ ಎಂಬತಕ್ಕಂಥ ಹೆಸರಿನಿಂದ ಈ ನಿರ್ಗುಣ ನಿರಾಕಾರ ಎಂಬತಕ್ಕಂತಹ ಬ್ರಹ್ಮನ ವಿಷಯವನ್ನು ಜಗತ್ತಿನಲ್ಲಿ ಎಲ್ಲರಿಗೂ ಮನಸ್ಸೆಳೆಯುವ ಹಾಗೆ ಪ್ರಚಾರ ಮಾಡಬೇಕು ಎಂಬುದಾಗಿ ಆ ಮಣಿಮಾನ್ ಎಂಬತಕ್ಕಂಥ ದೈತ್ಯ ಹುಟ್ಟಿದ್ದಾನೆ ಎಂಬುದಾಗಿ ಆ ಕಥೆಯನ್ನು ವರ್ಣನೆ ಮಾಡಿದ್ದಾರೆ. ಮುಂದೆ ಸಾನ್ನಾಯಮವ್ಯಕ್ತ ಹೃದಾಕು ಭುಗ್ವಾ ಶ್ವಾವಾಪುರೋಡಾ ಶಮಸಾರ ಕಾಮಃ ಮಣಿಸ್ರಜಂ ವಾ ಪ್ಲವಗೋವ್ಯವಸ್ತೋ ಜಗ್ರಾಹ ವೇದಾದಿಕಮೇಶ ಪಾಪಃ. ದೈತ್ಯ ಹುಟ್ಟಿದ ಮೇಲೆ ಅವನೇನು ಮಾಡಿದ? ವೇದಗಳನ್ನು ಅಧ್ಯಯನ ಮಾಡಿದ್ದಾನೆ. ವೇದ ಅಧ್ಯಯನ ಮಾಡಿದ್ರಿಂದ ಎಷ್ಟು ಹಾನಿಯಾಯಿತು, ಅದರಿಂದ ಅನರ್ಥ ಉಂಟಾಯಿತು ಅನ್ನೋದನ್ನು ಉದಾಹರಣೆ ಕೊಟ್ಟು ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ. ಯಜ್ಞದಲ್ಲಿ ಅಗ್ನಿಯನ್ನು ಪ್ರತಿಷ್ಠೆ ಮಾಡಿ ಆ ಅಗ್ನಿಯಲ್ಲಿ ಆಹುತಿಯನ್ನು ಕೊಡ್ತಾರೆ. ಆ ಆಹುತಿಯನ್ನು ಕೊಡಲಿಕ್ಕೋಸ್ಕರ ಯಾವ ರೀತಿಯಲ್ಲಿ ಪವಿತ್ರವಾಗಿರ್ತಕ್ಕಂತಹ
ಚೆರು ಅದನ್ನು ಅವರು ಅಲ್ಲಿ ತಯಾರು ಮಾಡಿರ್ತಾರೆ. ಆ ಅಗ್ನಿಯಲ್ಲಿ ಕೊಡಬೇಕಾಗಿರ್ತಕ್ಕಂತಹ ಆಹುತಿ ದ್ರವ್ಯವನ್ನು ಯಾವ ರೀತಿಯಲ್ಲಿ ಆಕುಬೇಕು, ಆ ಬೆಕ್ಕು, ಇಲಿಯನ್ನು ತಿನ್ನತಕ್ಕಂಥ ಬೆಕ್ಕು ಅದನ್ನು ತಿಂದುಬಿಟ್ಟಿದೆ ಅಂತಂದರೆ ಯಾವ ರೀತಿಯಲ್ಲಿ ಆ ಯಜ್ಞಕ್ಕೆ ಕೊಡಬೇಕಾಗಿರ್ತಕ್ಕಂತಹ ವಸ್ತು ಅದು ವ್ಯರ್ಥವಾಗಿ ಹೋಯಿತೋ, ಅಥವಾ ಶ್ವಾವಾಪುರೋಡಾಶ ಮಸಾರ ಕಾಮ, ಯಾವತ್ತು ಕೆಟ್ಟದ್ದನ್ನೇ ಅಸಹ್ಯವಾದ್ದನ್ನೇ ತಿನ್ನತಕ್ಕಂತಹ ನಾಯಿ ಎಂಬತಕ್ಕಂತಹ ಹೀನ ಜಾತಿಯ ಪ್ರಾಣಿ ಎಂಬತಕ್ಕಂಥದ್ದು ಅದು ಈ ಯಜ್ಞಕ್ಕೆ ಇಟ್ಟಿರುವಂತಹ ವಸ್ತುವನ್ನು ತಿನ್ನಬೇಕು ಅಂತಲ್ಲ, ಕೇವಲ ಅದನ್ನು ಸ್ಪರ್ಶ ಮಾಡಿದೆ ಅಂತಂದರೆ ಯಾವ ರೀತಿಯಲ್ಲಿ ಆ ಯಜ್ಞಕ್ಕೆ ಕೊಡಬೇಕಾಗಿರ್ತಕ್ಕಂತಹ ಚೆರು ಹವಿಸ್ಸಿನ ಭಾಗ ಎಂಬತಕ್ಕಂಥದ್ದು ಅಪವಿತ್ರವಾಗಿ ಹೋಗುತ್ತೋ. ಅಥವಾ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ, ಮಣಿಸ್ರಜಂ ವಾ ಪ್ಲವಗೋ ವ್ಯವಸ್ಥಃ. ಒಂದು ಚಂಚಲವಾದ ಮನಸ್ಸುಳ್ಳಂತಹ ಕೋತಿ, ಆ ಕೋತಿಯ ಕೈಯಲ್ಲಿ ನಾವು ಮಾಣಿಕ್ಯವನ್ನು ಕೊಡ್ತೇವೆ ಅಂತಂದರೆ, ಲೋಕದಲ್ಲಿ ಗಾದೆಯೇ ಇದೆ, ಕೋತಿ ಕೈಯಲ್ಲಿ ಮಂಗನ ಕೈಯಲ್ಲಿ ಮಾಣಿಕ್ಯವನ್ನು ಕೊಟ್ಟಂತೆ ಅಂತ. ಹಾಗೆ ಆ ಪವಿತ್ರವಾಗಿರ್ತಕ್ಕಂತಹ ವೇದಗಳು, ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಭಗವಂತನ ಗುಣಗಳನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಮೌಲ್ಯ ಎಂಬತಕ್ಕಂಥದ್ದಿದೆ. ಅಂತಹ ಮೌಲ್ಯಯುತವಾಗಿರ್ತಕ್ಕಂತಹ ಈ ವೇದಗಳನ್ನು ಈ ಮಣಿಮಾನ್ ಎಂಬತಕ್ಕಂಥ ದೈತ್ಯ ಭೂಮಿಯಲ್ಲಿ ಹುಟ್ಟಿ ಅವನು ಅಧ್ಯಯನ ಮಾಡಿದ್ದರಿಂದ ಅದು ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂತೆ ಆಯಿತು. ಪವಿತ್ರವಾಗಿರ್ತಕ್ಕಂತಹ ಹವಿಸ್ಸನ್ನು ಬೆಕ್ಕು ತಿಂದಿದ್ದರಿಂದ ಯಾವ ರೀತಿಯಲ್ಲಿ ಆ ಹವಿಸ್ಸು ಎಂಬತಕ್ಕಂಥದ್ದು ವ್ಯರ್ಥವಾಗಿ ಹೋಯಿತೋ, ಹಾಗೆ ಈ ವೇದವನ್ನು ಅಧ್ಯಯನ ಮಾಡಲಿಕ್ಕೆ, ಅದರ ಅರ್ಥವನ್ನು ಚಿಂತನೆ ಮಾಡಲಿಕ್ಕೆ ಹೊರಟಿದ್ದರಿಂದಾಗಿ ಆ ವೇದ ಎಂಬತಕ್ಕಂಥದ್ದು ಅದು ವ್ಯರ್ಥ ಅಂದರೆ ವಿಗತ ಅರ್ಥ. ಆ ವೇದಗಳು ಯಾವ ಅರ್ಥವನ್ನು ತಿಳಿಸಿಕೊಡ್ತಾ ಇದೆಯೋ ಆ ಮೇಲ್ನೋಟದ ಅರ್ಥವೇ ಅರ್ಥ ಅಂತಾಯಿತು, ಅದರ ಸರಿಯಾದ ಅರ್ಥ ಎಂಬತಕ್ಕಂಥದ್ದು ವಿಗತ ಅರ್ಥ, ಆ ಅರ್ಥ ಇಲ್ಲ ಅಂತಾಯಿತು. ಹಾಗೆ ನಾಯಿ ಎಂಬತಕ್ಕಂಥದ್ದು ಆ ಪವಿತ್ರವಾಗಿರ್ತಕ್ಕಂತಹ ಹವಿಸ್ಸನ್ನು ಸ್ಪರ್ಶ ಮಾಡಿದೆ ಅಂತಂದರೆ ಅದು ಯಾವ ರೀತಿಯಲ್ಲಿ ಪುನಃ ವಿನಿಯೋಗ ಮಾಡಲಿಕ್ಕೆ ಅದು ಸಾಧ್ಯವಾಗೋದಿಲ್ವೋ, ಅಪವಿತ್ರವಾಗಿ ಹೋಗುತ್ತೋ, ಹಾಗೆ ಇವರು ಅರ್ಥೈಸಿರ್ತಕ್ಕಂತಹ ವೇದ ಭಾಗಗಳೆಲ್ಲವೂ ಕೂಡ ಅದು ಲೋಕದಲ್ಲಿ ನಾಯಿ ಮುಟ್ಟಿರುವಂತಹ ಹವಿಸ್ಸಿನ ಭಾಗದಂತೆ ಅದು ತ್ಯಾಜ್ಯವಾಯಿತು ಅಂತ, ಅದನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾಯಿತು. ಮೂರನೇದಾಗಿ ಆ ಮಂಗಕ್ಕೆ ಮಾಣಿಕ್ಯದ ಮೌಲ್ಯ ಎಂಬತಕ್ಕಂಥದ್ದು ಹೇಗೆ ಗೊತ್ತಿಲ್ವೋ ಹಾಗೆ ಈ ವೇದದ ಮೌಲ್ಯ ಎಂಬತಕ್ಕಂಥದ್ದೇನಿದೆ ಅದು ಕೂಡ ಇಲ್ಲ ಅಂತಾಯಿತು. ಯಾಕೆ, ಆ ವೇದಗಳಲ್ಲಿ ಎರಡು ವಿಭಾಗವನ್ನು ಮಾಡಿದ್ದಾರೆ, ತತ್ವಾವೇದಕ ವೇದ, ಅತತ್ವಾವೇದಕ ವೇದ ಅಂತ. ವೇದ ಅದು ಸತ್ಯವನ್ನು ಹೇಳ್ತಕ್ಕಂಥ ವೇದ, ಇನ್ನೊಂದು ಸುಳ್ಳಾದ್ದನ್ನು ತಿಳಿಸ್ಕೊಡ್ತಕ್ಕಂಥ ವೇದ ಅಂತ ಹೀಗೆ ಎರಡು ವಿಭಾಗ ಮಾಡಿದ್ದಾರೆ. ಅಲ್ಲ, ವೇದ ಅಂದರೆ ಜ್ಞಾನವನ್ನು ಕೊಡ್ತಕ್ಕಂಥದ್ದು ಅಂತ, ಅದರಿಂದಲೇ ಅದಕ್ಕೆ ವೇದ ಅಂತ ಹೆಸರು. ನಾವು ಕಣ್ಣಿನಿಂದಾಗಲಿ ಯುಕ್ತಿಯಿಂದಲಾಗಲಿ ಯಾವುದ ಜ್ಞಾನವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲವೋ ಅಂತಹ ಈ ಅತೀಂದ್ರಿಯವಾಗಿರ್ತಕ್ಕಂಥ ವಸ್ತುಗಳ ಜ್ಞಾನವನ್ನು ನಮಗೆ ಕೊಡ್ತಾ ಇದೆ, ಆದ್ದರಿಂದ ಅದನ್ನು ವೇದ ಅಂತ ಕರೀತಾರೆ. ಇಂತಹ ಕಣ್ಣಿಗೆ ಯುಕ್ತಿಗೆ ವಿಷಯವಲ್ಲದೇ ಇರತಕ್ಕಂತಹ ಯಾವ ವಸ್ತುಗಳಿದ್ದಾವೆ, ತತ್ವಗಳಿದ್ದಾವೆ, ಅವುಗಳ ಜ್ಞಾನವನ್ನು ಪಡೆಯಲಿಕ್ಕೋಸ್ಕರ ಇರತಕ್ಕಂತಹ ವೇದ, ಅದು ಸುಳ್ಳು ಹೇಳ್ತಕ್ಕಂಥ ವೇದ ಅಂತ ಹೇಳಿದ್ರೆ ಆ ವೇದಕ್ಕೇನು ಮಹತ್ವ ಕೊಟ್ಟಂತೆ ಆಯಿತು. ಯಾವುದು ಜೀವಬ್ರಹ್ಮರ ಅಭೇದವನ್ನು ಹೇಳ್ತಾ ಇದೆಯೋ, ಭಗವಂತನನ್ನು ನಿರ್ಗುಣ ನಿರಾಕಾರ ಅಂತ ಹೇಳ್ತಾ ಇದೆಯೋ, ಇದನ್ನು ಪ್ರತಿಪಾದನೆ ಮಾಡ್ತಕ್ಕಂತಹ ವೇದಗಳೆಲ್ಲ ತತ್ವವೇದಕ. ಯಾವುದು ಜಗತ್ತಿನಲ್ಲಿ ಭೇದ, ಜೀವರಲ್ಲಿರ್ತಕ್ಕಂತಹ ಈ ಗುಣಗಳು, ಈ ಪ್ರಪಂಚದ ಸೃಷ್ಟಿಯಾದಿಗಳು, ಪ್ರಪಂಚದಲ್ಲಿರ್ತಕ್ಕಂಥ ಪದಾರ್ಥಗಳು, ಈ ವಿಷಯವನ್ನು ತಿಳಿಸಿಕೊಡ್ತಾ ಇದೆಯೋ ಅದೆಲ್ಲವೂ ಕೂಡ ಅದು ಅತತ್ವಾವೇದಕವಾದ ವೇದ ಭಾಗ ಎಂಬುದಾಗಿ ಹೀಗೆ ವಿಭಾಗ ಮಾಡಿದ್ದಾರೆ. ಹೀಗೆ ಆ ವೇದಗಳಲ್ಲಿರ್ತಕ್ಕಂತಹ ಮಹತ್ವವನ್ನು ಜನರಿಗೆ ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಆಗದ ಹಾಗೆ ಈ ರೀತಿಯಾಗಿರ್ತಕ್ಕಂತಹ ವಿಭಾಗವನ್ನು ಮಾಡಿ ಆ ವೇದಗಳನ್ನಲ್ಲೂ ಕೂಡ ನಾಶ ಮಾಡಿದ್ದಾರೆ. ಆದ್ದರಿಂದಾಗಿ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಇದು ಒಂದು ರೀತಿಯಲ್ಲಿ ಮಾಣಿಕ್ಯದ ಮೌಲ್ಯವನ್ನು ತಿಳಿದೇ ಇರತಕ್ಕಂತಹ ಮಂಗನ ಕೈಯಲ್ಲಿ ಮಾಣಿಕ್ಯ ಸಿಕ್ಕ ಹಾಗೆ ಈ ವೇದದ ಮೌಲ್ಯವನ್ನು ತಿಳಿದೇ ಇರತಕ್ಕಂತಹ ಈ ಮಣಿಮಾನ್ ಎಂಬತಕ್ಕಂಥ ದೈತ್ಯ ಭೂಮಿಯಲ್ಲಿ ಹುಟ್ಟಿದಾಗ ಅವನ ಕೈಯಲ್ಲಿ ಆ ವೇದ ಎಂಬತಕ್ಕಂತಹ ಮುತ್ತು ರತ್ನ ಅದರ ಸ್ಥಾನದಲ್ಲಿರ್ತಕ್ಕಂಥ ವಸ್ತು ಅವನ ಕೈಗೆ ಸಿಕ್ಕಿದೆ ಅಂತ. ಅಷ್ಟೇ ಅಲ್ಲ, ಮುಂದೆ ಆ ಮಣಿಮಾನ್ ಎಂಬತಕ್ಕಂತಹ ದೈತ್ಯ ಭೂಮಿಯಲ್ಲಿ ಹುಟ್ಟಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ್ದಾನೆ ಎಂಬುದಾಗಿ ವರ್ಣನೆ ಮಾಡ್ತಾ ಇದ್ದಾರೆ.
ಜನೋ ನ ಮೇನ್ನ ಪರಥೇತಿ ಮತ್ವ ಷಠಶ್ಚತುರ್ಥಾಶ್ರಮಮೇಷ ಭೇಜೆ ಪದ್ಮಾಕರಂ ವಾ ಕಲುಷೀಚಿಕೀರ್ಷು ಸುದುರ್ದಮೋ ದುಷ್ಟಗಜೋ ವಿಶುದ್ಧಂ. ತಾವು ಹೇಳಿದಂತಹ ವಿಷಯಗಳು ಅದು ಜನಗಳೆಲ್ಲ ಒಪ್ಪಬೇಕು. ಜನಗಳಿಗೆ ನಾನು ಹೇಳುವಂಥ ವಿಷಯ ಅದು ಸುಲಭವಾಗಿ ಸಿಗಬೇಕು. ಅದಕ್ಕೇನು ಉಪಾಯ ಅಂತಂದರೆ, ನಾನು ಗೃಹಸ್ಥಾಶ್ರಮದಲ್ಲಿ ಅಥವಾ ಬ್ರಹ್ಮಚರ್ಯಾಶ್ರಮದಲ್ಲಿ ಇದ್ದರೆ ನನ್ನ ಮಾತಿಗೆ ಹೆಚ್ಚಿನ ಮಹತ್ವ ಬರೋದಿಲ್ಲ, ನನ್ನನ್ನು ಯಾರೂ ಕೂಡ ಗೌರವಿಸೋದಿಲ್ಲ. ನಾನು ಒಂದು ವೇಳೆ ಸನ್ಯಾಸವನ್ನು ಸ್ವೀಕಾರ ಮಾಡಿದರೆ, ಸನ್ಯಾಸಾಶ್ರಮದಲ್ಲಿದ್ದು ನಾನು ಮಾಡಿದ ಉಪದೇಶವನ್ನು ಎಲ್ಲರೂ ಜ್ಞಾನಿಗಳು ಹೇಳಿದ್ದು, ತಪಸ್ವಿಗಳು ಹೇಳಿದ್ದು, ಸನ್ಯಾಸಿಗಳು ಹೇಳಿದ್ದು ಎಂಬುದಾಗಿ ಆ ವಿಷಯಕ್ಕೆ ಮಹತ್ವವನ್ನು ಕೊಟ್ಟು ಅದನ್ನು ಸ್ವೀಕಾರ ಮಾಡ್ತಾರೆ. ಅಷ್ಟೇ ಅಲ್ಲ, ಎಲ್ಲರೂ ಕೂಡ ನನಗೆ ಗೌರವವನ್ನು ಕೊಡ್ತಾರೆ. ಹೀಗೆ ನಾನು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದರೆ ಜನರ ಮನ್ನಣೆ ಎಂಬತಕ್ಕಂಥದ್ದು ಸಿಗುತ್ತೆ. ಅಷ್ಟೇ ಅಲ್ಲ, ನನ್ನ ಮಾತಿಗೆ ಒಂದು ಮಹತ್ವ ಎಂಬತಕ್ಕಂಥದ್ದು ಇರುತ್ತೆ ಎಂಬುದಾಗಿ ಆಲೋಚನೆ ಮಾಡಿ ಆ ಮಣಿಮಾನ್ ಎಂಬತಕ್ಕಂಥ ದೈತ್ಯ ಭೂಮಿಯಲ್ಲಿ ಹುಟ್ಟಿದ ಮೇಲೆ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದಾನೆ ಎಂಬುದಾಗಿ ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡಿದ್ದಾರೆ.